ಋಷಿ ಅವರೇ, ಹೇಳಿ ಸರ್. ಇತ್ತೀಚೆಗೆ ನಿಮ್ಮದು ಕೆಲವು ಕ್ಲಿಪ್ಪಿಂಗ್ಸ್ ನೋಡಿದೆ ನಾನು. ಅದು ಒಂದರಲ್ಲಿ ನೀವು ಒಬ್ಬ ಅಪರಾಧಿನ ಇಟ್ಕೊಂಡು ಒಂದು ಮಾತಾಡಿದ್ದೀರಿ. 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರೂ ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು, ಇದು ನಮ್ಮ ನ್ಯಾಯಾಂಗದ ಒಂದು ಘೋಷವಾಕ್ಯ. ಹೌದೌದು. ಆದರೆ ಎಷ್ಟೋ ಸಲ ನಿರಪರಾಧಿಗಳು ಆ ಸಾಂದರ್ಭಿಕ ಸಾಕ್ಷ್ಯಗಳ ಒಂದು ಆಧಾರದ ಮೇಲೆ ಅವರು ತಪ್ಪೇ ಮಾಡಿಲ್ಲದೆ ಇದ್ದರೂ ನಾನು ತಪ್ಪು ಮಾಡಿಲ್ಲ ಅಂತ ನಿರೂಪಣೆ ಮಾಡೋದಕ್ಕಾಗದೆ ಜೈಲಿಗೆ ಹೋಗ್ತಾರೆ. ನೀವು ಯಾವುದೋ ಒಂದು ಕಾರಣಕ್ಕೆ ಜೈಲುವಾಸ ಅನುಭವಿಸಿ ಬಂದಿದ್ದೀರಿ, ಅದರ ಬಗ್ಗೆ ಹೇಳಿ ಸರ್. ಜೈಲು ಯಾವಾಗ ಜೈಲು ಬಗ್ಗೆ ಕ್ಯೂರಿಯಾಸಿಟಿ ಬಂತಂದರೆ ಸರ್, ಫಸ್ಟ್ ಇಲ್ಲಿ ಫ್ರೀಡಮ್ ಪಾರ್ಕ್ ಹತ್ರ ಜೈಲಿತ್ತು ಸರ್. ಫ್ರೀಡಮ್ ಪಾರ್ಕ್ ಹತ್ರ ಜೈಲಿತ್ತು, ಸೆಂಟ್ರಲ್ ಜೈಲ್. ಅಲ್ಲಿ ನಾನು ಒಂದು ನಮ್ಮ ಊರು ಕಡೆಯವನು ಒಬ್ಬನು ಏನೋ ಒಂದು ಇದರಲ್ಲಿ ಕೇಸಲ್ಲಿ ಒಳಗಡೆ ಹೋಗಿದ್ದ. ಅವನಿಗೆ ಊಟ ಕೊಡಬೇಕು ಅಂತ ಏನೋ ಒಂದು ಎಂಟ್ರಿ ಆಗಬೇಕು ಅಂತೀವಿ, ಇಂಟರ್ವ್ಯೂ ಅಂತಾರೆ, ಅದು ಅವ್ರ ಭಾಷೆಯಲ್ಲಿ ಎಂಟ್ರಿ ಅಂತ ಹೇಳ್ತಾರೆ. ಅವರು ಒಳಗಡೆ ಇರೋರು ಎಂಟ್ರಿ ಅಂತ ಹೇಳ್ತಾರೆ. ಎಂಟ್ರಿ ಹಾಕ್ಬೇಕಂದಾಗ ಒಬ್ಬರು ತಂದೆ ತಾಯಿ ಇದು ಬ್ರಷ್ಷು, ಟೂತ್ಪೇಸ್ಟು, ಸೋಪು, ಇಲ್ಲ ಬಿರಿಯಾನಿ ಅದೆಲ್ಲ ತೊಗೊಂಬಂದಿದ್ದಾರೆ ತಂದೆ ತಾಯಿ. ನನಗೆ ಇದು ಏನಿದು ಜೈಲು, ನನಗೆ ಅದು ಏನು ಕಲ್ಪನೆ ಇಲ್ಲ, ಜೈಲು ಒಳಗಡೆ ಹೆಂಗಿರುತ್ತೆ ಅಂತಲೇ ಗೊತ್ತಿಲ್ಲ. ನಾನು ಜೈಲು ಅಂದ್ರೆ ಏನೋ ಒಂಥರ ತಿಳ್ಕೊಂಡಿದ್ದೆ. ಅಲ್ಲಿ ಇದು ಮಾಡಿದಾಗ ಅವರು ಏನಿದಿಲ್ಲ ಏನಕ್ಕೆ ಅಂದರೆ, ನಮ್ಮ ಇಬ್ಬರು ಮಕ್ಕಳು ಒಳಗಡೆ ಇದ್ದಾರಪ್ಪ ಅಂತ ಹೇಳಿದ್ರು. ಏನು ಕಾರಣ? ಅವರು ಇಬ್ಬರು ಓದಿದ್ದಾರೆ. ಇಬ್ಬರು, ಒಬ್ಬನು ಫೈನಲ್ ಇಯರ್ BCom ಏನೋ, ಇನ್ನೊಬ್ಬನು ಸೆಕೆಂಡ್ BCom ಏನೋ, ಅಣ್ಣ ತಮ್ಮರು 2 ವರ್ಷ ಡಿಫ್ರೆನ್ಸು. ಓದಿದ್ದಾರೆ. ಹೋದ ತಕ್ಷಣ ಇಬ್ಬರಿಗೂ ಜೀವಾವಧಿ ಶಿಕ್ಷೆ ಆಗಿದೆ ಅಂತ. ಅವ್ರು ಕೂಲಾಗಿದ್ದಾರೆ. ಅವರು ಆಲ್ರೆಡಿ ಮಕ್ಕಳು ಹೋಗಿ ಒಂದು 6 ವರ್ಷ ಆಗಿದೆ, ಒಳಗಡೆ 5-6 ವರ್ಷ ಆಗಿದೆ. ಅವ್ರು ಕೂಲಾಗಿದ್ದಾರೆ. ಇಬ್ಬರು ಮಕ್ಕಳಿಗೆ ಜೀವಾವಧಿ ಶಿಕ್ಷೆ ಆಗಿದ್ರು ಇಷ್ಟು ಕೂಲಾಗಿದ್ದಾರೆ ಅಂತ ನನ್ನ ಮನಸ್ಸಲ್ಲಿ ಒಂದಿದ್ದಕ್ಕೆ ಕ್ಯೂರಿಯಾಸಿಟಿ ಕೇಳಿದೆ, ಏನು ತಪ್ಪು ಮಾಡಿದ್ದಾರೆ ಅವರು? ಅವ್ರು ಏನು ಹೇಳಿದ್ರು ನನಗೆ, ಅವ್ರ ಪೊಲೀಸ್ ಅವ್ರ ಹೆಸರೆಲ್ಲ ಗೊತ್ತು, ಸ್ಟೇಷನ್ ಎಲ್ಲ ಗೊತ್ತು, ಅವ್ರ ಹೆಸರು ಹೇಳೋದು ಬೇಡ. ಅಲ್ಲಿ ಸರ್ ಅವನು ಯಾರೋ ಒಬ್ಬರು ಹೊಡೆದಾಕಿದ್ದಾರೆ ಸರ್. ಅವನು ಹೊಡೆದು ಬಿಟ್ಟಿದ್ದಾರೆ, ನೀರು ಅಂತ ಇದ್ದಾನೆ. ಇವರು ದಾರಿಯಲ್ಲಿ ಬರಬೇಕಾದ್ರೆ ಇಬ್ಬರು ಅಣ್ಣ ತಮ್ಮರು ಏನು ಮಾಡಿದ್ದಾರೆ, ನೀರು ಕುಡಿಸಿದ್ದಾರೆ, ಸತ್ತೋಗ್ಬಿಟ್ಟಿದ್ದಾರೆ. ಇಮಿಡಿಯೇಟಾಗಿ ಹೊಯ್ಸಳ ಬಂದಿದೆ, ಅವ್ರನ್ನ ಎತ್ತಾಕೊಂಡ್ಬಂದಿದ್ದಾರೆ, ಒಳಗಡೆ ಹಾಕಿದ್ದಾರೆ, ಅವರ ಶಿಕ್ಷೆ ಅಂದಾಗ ನನಗೆ ಹೌದಾ ಈ ಥರ ಎಲ್ಲ ಇರುತ್ತೆ, ತುಂಬಾ ನೋವಾಯಿತು ಸರ್ ನನಗೆ ಅವತ್ತಿಂದ ಒಂದು ಜೈಲ್ ಬಗ್ಗೆ ಕ್ಯೂರಿಯಾಸಿಟಿ, ಜೈಲಿಗೆ ಹೋಗಬೇಕು, ನೋಡಬೇಕು, ಮಾತಾಡಿಸ್ಬೇಕು ಜನಗಳನ್ನ ಅಂತಂದು ನಾನು ಎಲ್ಲ ಬೇರೆ ಎಲ್ಲ ಹೆಂಗೆ ಹೋಗೋದು, ಜೈಲಿಗೆ ಹೆಂಗೆ ಹೋಗೋದು ಅಂತ ನಾನು ಐಡಿಯಾ ಮಾಡ್ಕೊಂಡಿದ್ದೆ. ಹೆಂಗೆ ಹೋಗೋದು, ಏನು ಕೇಸ್ ಮಾಡಿದ್ರೆ ಜೈಲಿಗೆ ಹೋಗ್ಬೋದು ಅಂತ ನಾನೆಲ್ಲ ಯೋಚನೆ ಮಾಡಿದಾಗ ನಾನೇ ಒಂದು ಸಂದರ್ಭ ಬಂತು ಜೈಲಿಗೆ ಹೋಗಂತ. ಅದು ಜೈಲಿಗೆ ಹೋಗೋಕ್ಕಿಂತ ಮುಂಚೆನೇ ನಾನು ಜೈಲಿಗೆ ಹೋಗ್ತಾಯಿದ್ದೆ. ಅಲ್ಲಿ ವಿಶ್ವನಾಥ್ ಅಂತ ಸೂಪರ್ಡೆಂಟ್ ಇದ್ದರು. ಅವ್ರು ತುಮಕೂರು ಕಡೆಯವರು, ಪರಪ್ಪನಗ್ರಹಾರದಲ್ಲಿದ್ದರು. ಅವರು ನಮ್ಮ ಸಾಂಗಿಗೆ ಅಭಿಮಾನಿ. 2008 ಅವ್ರು ನಮ್ಮ ಸಾಂಗಿಗೆ ದೊಡ್ಡ ಅಭಿಮಾನಿ ಅವರು. ನಾನು ಅವ್ರಿಗೆ ಹೋಗ್ದ ತಕ್ಷಣವೇ ಅಲ್ಲಿ ಸರ್ ಜೈಲು ಒಳಗಡೆ ಹೋಗಿ ಮೀಟ್ ಮಾಡ್ಬೇಕಂತ ತುಂಬ ಪ್ರೊಸೀಜರ್ಗಳಿರ್ತವೆ. ಅದೇನೋ ಬರ್ಕೊಟ್ಟು ಅದೆಲ್ಲ ಮೀಟ್ ಮಾಡೋ ಪ್ರೊಸೀಜರ್ ಇರ್ತವೆ. ನಾನು ಒಳಗಡೆ ಹೋಗಿ ಫೋನ್ ಮಾಡಿದ ತಕ್ಷಣ ಎಷ್ಟೇ ಬ್ಯುಸಿ ಇರಲಿ ಅವರು ಸಾಹೇಬರು, ಋಷಿನ ನೋಡಪ್ಪ ಅಲ್ಲಿ ಋಷಿ ಇದ್ದಾರೆ ಒಳಗಡೆ ಕಳ್ಸಪ್ಪ ಅಂತ ಡೈರೆಕ್ಟ್ ಅವ್ರ ಕ್ಯಾಬಿನ್ CS ಕ್ಯಾಬಿನ್ಗೆ ಹೋಗ್ಬಿಡ್ತಾಯಿದ್ದೆ. ಹೋಗ್ಬಿಟ್ಟು ಅಲ್ಲಿ ಶಿಕ್ಷೆಗೆ ಯಾರು ಇದಾಗಿರ್ತಾರಲ್ಲ ಸರ್, ಶಿಕ್ಷಾ ಬಂದಿಗಳು, ಅವರೇ ಅಲ್ಲಿ ಕೆಲಸ ಮಾಡೋದು. ಸೂಪರ್ಡೆಂಟ್ ಹತ್ರ ಒಳಗಡೆ ಬರೆಯೋದು ಗಿರಿಯೋದು, ಆಮೇಲೆ ವಾರ್ಡರ್ ಅಂತಾರೆ, ಅವ್ರು ಎಲ್ಲ ಕಂಟ್ರೋಲ್ ಮಾಡೋದೆಲ್ಲ ಅವರೇ ಕೆಲಸ ಮಾಡೋದು. ನಾನು ಸೂಪರ್ಡೆಂಟ್ ನನ್ನ ಫ್ರೆಂಡು ಅಂತಂದಾಗ ಅವರೆಲ್ಲರೂ ತುಂಬ ಗೌರವ ನನಗೆ. ತಕ್ಷಣ ನಾನು ಯಾರನ್ನು ಕರೆಸ್ಕೊಂಡು ಮಾತಾಡ್ತಾಯಿದ್ದೆ, ನೀನೇನು ಮಾಡಿದ್ದೆ. ಅದು ಏನೋ ಒಂದು ನನಗೆ ಒಂದು ಕುತೂಹಲ. ಅಲ್ಲಿ ಮಾಡಿದವ್ರು ಹೇಳ್ತಾರೆ ನಾವು ಮಾಡಿದ್ದೀವಿ ಅಂತ. ಯಾಕೆ ಮಾಡಿದವರು ಹೇಳ್ತಾರೆ ಅಂತಂದರೆ, ಅಲ್ಲಿ ಮಾಡಿಲ್ಲ ಅಂದರೆ ಅನ್ಫಿಟ್ ಅಂತಾರೆ, ಅದಕ್ಕೆ ಅನ್ಫಿಟ್ಟು ಅಂತಾರೆ ಸರ್. ಅದಕ್ಕೆ ಮಾಡಿಲ್ಲ ಅಂದವ್ರಿಗೆ ಅವ್ನಿಗೆ ಅಷ್ಟು ಗೌರವ ಇರಲ್ಲ. ಹೊಡೆದ ಅಂತ ಹೇಳ್ತಾರೆ ಕೆಲವರು ನೋಡಿದ್ರೆ ಮಾಡೇ ಇರಲ್ಲ ಸರ್. ಇವಾಗ ಆ್ಯಕ್ಚುಲಿ ಹೇಳ್ತೀನಿ ನೋಡಿ ಸರ್, ನೀವು ಹೇಳಿದ್ರಲ್ಲ, ನೀವೇನು ಹೇಳಿದ್ರೆ ಒಂದು 100 ಜನ ನಿರಪರಾಧಿಗಳು ತಪ್ಪಿಸ್ಕೊಂಡ್ರು ಅಪರಾಧಿಗಳು ತಪ್ಪಿಸ್ಕೊಂಡು ಒಬ್ಬ ನಿರಪರಾಧಿ ಶಿಕ್ಷೆ ಆಗಬಾರ್ದು, ಅದು ಉಲ್ಟಾ ಸರ್. ಅಲ್ಲಿ ಅರ್ಥಾಯ್ತು ಸರ್, ಬರೀ ನಿರಪರಾಧಿಗಳಿಗೆ ಶಿಕ್ಷೆ ಆಗೋದು 90%. ಯಾಕೆ ಅಂದರೆ ನೀವು ಅಲ್ಲಿ ಆ್ಯಕ್ಚುಲಿ ಏನು ಗೊತ್ತಾ ಸರ್, ಈ ಪೊಲೀಸವ್ರು ಏನು ಮಾಡ್ತಾರೆ ಅಂತಂದರೆ, ಏನೋ ಒಂದು ಕೇಸ್ ಆಗುತ್ತಲ್ಲ ಸರ್, ಕೇಸ್ ಆದಾಗ ಯಾವನೋ ರೌಡಿ ಮರ್ಡರ್ ಮಾಡ್ತಾನೆ. ಮರ್ಡರ್ ಮಾಡಿದಾಗ ಅವನಿಗೆ ಹೊಡಿಬಾರ್ದು ಅಂತ ಕೆಲವರು ದುಡ್ಡು ತೊಗೊತಾರೆ, ಕೆಲವು ಪೊಲೀಸರು. ಅವ್ರಿಗೆ ಏಟು ಬಿಡಬಾರ್ದು, ನಿಮ್ಗೆ ಎಷ್ಟು ಅಂತ ಡೀಲ್ ಆಗುತ್ತೆ. ಮತ್ತೆ ಒಳಗಡೆ ಹೋದ್ಮೇಲೆ ಇನ್ನೊಬ್ಬನು ಹೋಗ್ತಾನೆ ಪೊಲೀಸವ್ರ ಹತ್ರ, ಸರ್ ಚಾರ್ಜ್ ಶೀಟ್ ಸ್ವಲ್ಪ ಇದು ಮಾಡಿ, ವೀಕ್ ಮಾಡಿ ಅಂತ. ಮಾಮೂಲಾಗಿರೋನಿಗೆ ಚಾರ್ಜ್ ಶೀಟ್ ವೀಕ್ ಮಾಡಲ್ಲ, ತುಂಬ ಸ್ಟ್ರಾಂಗ್ ಮಾಡ್ತಾರೆ. ಇನ್ಫ್ಲುಯೆನ್ಸು ಏನೋ ದುಡ್ಡು ಕೊಡೋರಿಗೆ ಚಾರ್ಜ್ ಶೀಟ್ ವೀಕ್ ಮಾಡ್ತಾರೆ.
ವೀಕ್ ಮಾಡಿದಾಗ ಅಲ್ಲಿ ಗೊತ್ತಾಗುತ್ತೆ ಯಾವ ಪಾಯಿಂಟ್ಸ್ಗಳು ಮಾಡಿದಾಗ ಅವನು ಸಿಕ್ಕಾಕ್ಕೊಳ್ಳಲ್ಲ ಅಂತ ಮಾಡ್ತಾರೆ, ಕೆಲವ್ರು ಮಾಡ್ತಾರೆ. ಆಮೇಲೆ ಮಾಮೂಲು ಮನುಷ್ಯನಿಗೆ ಮಾಮೂಲು ದುಡ್ಡು ಗಿಟ್ಟು ಕೊಟ್ಟವ್ರಿಗೆ ತುಂಬ ಸ್ಟ್ರಾಂಗ್ ಮಾಡ್ತಾರೆ. ಅವ್ರಿಗೇನು ಒಂದು ಕನ್ವಿಕ್ಷನ್ ಆದರೆ ಅವ್ರಿಗೇನೋ ಇದೆ ಸರ್, ಪೊಲೀಸ್ ಅವ್ರಿಗೆ ಅದು ಏನೋ ಗೊತ್ತಿಲ್ಲ, ಅವ್ರಿಗೇನೋ ಇದು ಪದಕ ಗಿದಕ ಆಮೇಲೆ ಪ್ರಮೋಷನ್ ಗಿಮೇಷನ್ ಅವ್ರಿಗೇನು ಒಳ್ಳೆ ಒಂದು ಇದು ಇರ್ಬೋದು, ಡ್ಯೂಟಿ ಮಾಡಿದ್ದಾರೆ ಅಂತ ಒಂದು ಇದು ಇರುತ್ತೆ. ಅವರು ಕೆಲವುದು ಇದು ಮಾಡ್ತಾರೆ. ಅದೇ ರೀತಿ ನಾನು ಒಳಗಡೆ ಹೋದಾಗ ನನ್ನ ಅನುಭವದಲ್ಲಿ ಸುಮಾರು ಜನ ನಿರಪರಾಧಿಗಳು ಸರ್. ಇವಾಗೇ ನೋಡಿ ಸರ್, ನೀವು ಕ್ರೈಮ್ ಡೈರಿ, ಕ್ರೈಮ್ ಸ್ಟೋರಿ ಎಷ್ಟು ದಿವಸದಿಂದ ನೋಡ್ತಾ ಇದ್ದೀರಲ್ವಾ? ನೋಡ್ತಾ ಇದ್ದಾಗ ಅಲ್ಲೆಲ್ಲ ಹೇಳ್ತಾರೆ, ನಾವು ಹಂಗೆ ಹೋದ್ವಿ, ಹಂಗೆ ಚುಚ್ಚಿದ್ವಿ, ಹಂಗೆ ಮಾಡಿದ್ವಿ ಅಂತ. ರವಿ ಬೆಳಗೆರೆ ಅವ್ರದ್ದು ನೋಡಿದ್ವಿ, ಬಾಲಕೃಷ್ಣ ಕಾಕತ್ಕರ್ದು ನೋಡಿದ್ದೀವಿ, ಎಲ್ಲ ನೋಡಿದ್ದೀವಿ ಸರ್. ಬೆಂಗಳೂರು ಜೈಲೆಲ್ಲ ಹುಡುಕಿದ್ರೆ ನಿಮಗೆ ಇಬ್ಬರೇ ರೌಡಿಗಳು ನಾನು ನೋಡಿದ್ದು ಸರ್, ಕನ್ವಿಕ್ಷನ್ ಆಗಿದ್ದು, ಶಿಕ್ಷೆ ಆಗಿರೋದು ಇಬ್ಬರೇ. ನೂರಾರು ಜನ ರೌಡಿಗಳು ಓಪನಾಗಿ ಹೇಳ್ಕೊಂಡ್ರೆ ನಾನು ಅವ್ನು ನೋಡಿದೆ, ಇವಾಗಲೂ ಹೇಳ್ತಾ ಇದ್ದಾರೆ, ಎಲ್ಲ ಚಾನಲ್ಗಳಲ್ಲಿ ಹೇಳ್ತಾರೆ, ನಾನು ಅವ್ನಿಗೆ ಹಂಗೆ ಹೊಡೆದೆ, ಇವ್ನಿಗೆ ಹಿಂಗೆ ಹೊಡೆದೆ, ಅವ್ನಿಗೆ ಎಲ್ಲಿ ಶಿಕ್ಷೆ ಆಗಿದೆ ಸರ್? ಅಲ್ಲಿ ಆಗಿದ್ದೇ ಒಬ್ಬ ಆಟೋರಾಮ ಅನ್ನೋರಿಗೆ ಒಬ್ಬರಿಗೆ ಕನ್ವಿಕ್ಷನ್ ಆಗಿದೆ, ಮೈಸೂರು ಗಣೇಶ್ ಅಂತ ಅಂದ್ಬಿಟ್ಟು ಒಬ್ಬರಿಗೆ ಕನ್ವಿಕ್ಷನ್ ಆಗಿದೆ. ಇಬ್ಬರೇ ನಾನು ರೌಡಿಗಳನ್ನ ನೋಡಿದ್ದೆ ಒಳಗಡೆ, ಮಿಕ್ಕಿದವರಿಗೆ ಯಾರಿಗೂ ಆಗಿಲ್ಲ ಸರ್. ಆ್ಯಕ್ಚುಲಿ ಅಲ್ಲಿ ನೀವು ತಪ್ಪು ಮಾಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಏನು ಮಾಡಬೇಕು, ಹೆಂಗೆ ಕಾನೂನು ಅಂದರೆ ಏನು, ಅವ್ರು ಅರ್ದು ಕುಡಿದ್ಬಿಟ್ಟಿರ್ತಾರೆ. ಸಾಕ್ಷ್ಯಗಳನ್ನ ಹೆಂಗೆ ನಾಶ ಮಾಡಬೇಕು, ಸಾಕ್ಷ್ಯಗಳನ್ನ ಹೆಂಗೆ ಕೊಂಡ್ಕೋಬೇಕು ಸರ್. ಮೊನ್ನೆ ರೀಸೆಂಟಾಗಿ ನಮ್ಮ ಊರಲ್ಲೇ ನಡೆದಿರೋ ಘಟನೆ ಸರ್, ರೀಸೆಂಟಾಗಿ ಅದು ತುಂಬ ಅದು ಹೇಳ್ಬಾರ್ದು, ಅದು ಮೀಡಿಯಾದಲ್ಲಿ ಮಾತಾಡೋಂಥ ವಿಷಯ ಅಲ್ಲ. ಏನೋ ಒಂದು ಹುಡುಗಿ ವಿಚಾರಕ್ಕೆ ಒಬ್ಬನ ಕೊಲೆ ಮಾಡ್ತಾನೆ. ಕೊಲೆ ಮಾಡಿದಾಗ ಅವನು ಒಳಗಡೆ ಹೋಗ್ತಾನೆ, 4 ತಿಂಗಳಲ್ಲಿ ಆಚೆಗಡೆ ಬರ್ತಾನೆ ಬೇಲ್. ಅದರಲ್ಲಿ ಒಬ್ಬನು ಅಲ್ಲಿ ಕೊಲೆ ಮಾಡಿದ ಜಾಗದಲ್ಲೇ ಇಲ್ಲ, ಒಬ್ಬನು ನಮ್ಮ ಫ್ರೆಂಡೇ. ಅವನಿಗೆ ಏನಾಗುತ್ತೆ, ವಿಟ್ನೆಸ್ ಅಂತ ಬರೆಸ್ತಾರೆ, ಅವನು ಸಾಕ್ಷಿ ಅಂತ ಅವನು ಪೊಲೀಸರು ಬರ್ಕೊತಾರೆ. ಬರ್ಕೊಂಡ ತಕ್ಷಣವೇ ಇದು 15 ದಿವಸದಿಂದ ನಡೆದಿರೋ ಕತೆ. ಅವ್ರು ಬಂದ ತಕ್ಷಣ ನೀವು ಸಾಕ್ಷಿ ಹೇಳ್ಬಾರ್ದು, ಮಗ ಹೋಗಿದ್ದಾನೆ, ಅವರು ಬಡವರು, ನೀವು ಸಾಕ್ಷಿ ಹೇಳ್ಬಾರ್ದು, ನಿಮಗೆ 8 ಲಕ್ಷ ಕೊಡ್ತೀವಿ. ಇಲ್ಲ 10 ಲಕ್ಷ ಕೊಡಿ ಅಂತ. ಇವರು 10 ಲಕ್ಷಕ್ಕೆ ಅದು ಡೀಲ್ ಆಯಿತು. ನಾನು ನೋಡಿಲ್ಲ, ನನಗೆ ಸಂಬಂಧ ಇಲ್ಲ ಅಂತ ಹೇಳ್ದ. ಕೊಲೆ ಮಾಡಿದವನು ಆರಾಮಾಗಿ ಆಚೆಗಡೆ ಓಡಾಡ್ತಾ ಇದ್ದಾನೆ. ಸಿನಿಮಾ ಕತೆ ಇದ್ದಂಗಿದೆ. ಸಿನಿಮಾ ಕತೆ ಅಲ್ಲ, ನಿಜ ನಡೆಯೋದು, ನಿಜ ಜೀವನದಲ್ಲಿ ನಡೆಯುತ್ತೆ, ಇಲ್ಲಿ ನಡೆಯೋದನ್ನು ಸಿನಿಮಾದಲ್ಲಿ ತೋರಿಸ್ತಾರೆ ಸರ್. ಆ್ಯಕ್ಚುಲಿ ನೋಡಿದ್ದೀನಲ್ಲ ಸರ್, ಅಲ್ಲಿ ಸರ್ ನಾನು ಜೈಲು ಒಳಗಡೆ ಹೋಗೋಕ್ಕಿಂತ ಮುಂಚೆ ತುಂಬ ಆಸೆ ಇತ್ತು ನನಗೆ. ನಾವು ಬಂಗ್ಲೆ ತೊಗೋಬೇಕು, ಕಾರ್ ತೊಗೋಬೇಕು, ನಾವು ಒಳ್ಳೆ ಸಿನಿಮಾ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಬೆಂಜ್ ಕಾರ್ ತೊಗೋಬೇಕು, ರೋಲ್ಸ್ ರಾಯ್ ತೊಗೋಬೇಕು, ರೇಂಜ್ ರೋವರ್ ತೊಗೋಬೇಕು, ಏನೇನೋ ಆಸೆಗಳು ಇದ್ದವು. ಒಬ್ಬ ಮನುಷ್ಯನಿಗೆ ಏನಿರ್ತಾವೆ ಅದು ಇದ್ದವು. ಅದೆಲ್ಲ ಏನಂತ ನಮ್ಮ ಅಕ್ಕನ ಖುಷಿ ಪಡಿಸ್ಬೇಕು ಅಂತ. ನಮ್ಮ ಅಕ್ಕ ಇದ್ದಿದ್ದೆ, ನಮ್ಮ ಅಕ್ಕ ಒಬ್ಬರೇ. ನಾನು ಜೈಲು ಒಳಗಡೆ ಹೋದಾಗ ನಮ್ಮ ವಿಷಯ ಗೊತ್ತಾಯಿತು, ನಮ್ಮ ಅಕ್ಕ ಎಕ್ಸ್ಪೈರ್ಡ್ ಆದರು ಅಂತ. ಅಲ್ಲಿ ನಾನು ತುಂಬ ಚಿಕ್ಕ ವಿಷಯಕ್ಕೆ ಹತ್ತು ಬಿಡ್ತೀನಿ, ದೊಡ್ಡ ಕಷ್ಟಗಳಿಗೆ ಆಳಲ್ಲ, ನನ್ನ ಕಣ್ಣಲ್ಲಿ ನೀರು ಬರಲ್ಲ. ನೀವು ಹೇಳಿದ್ರಲ್ಲ, ಇವಾಗ ಯಾರೋ ಒಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆ ನೋಡಿದಾಗ, ಯಾರೋ ಒಬ್ಬ ಆ್ಯಕ್ಚುಲಿ ಒಬ್ಬ ಹಿಂದೂ, ಅವನಿಗೆ ಏನೋ ಒಂದು ಇದು ಬಂದಿರುತ್ತೆ, ಪಿಡ್ಸ್ ಬಂದಿರುತ್ತೆ, ಅವನೇನೋ ಮುಸ್ಲಿಮನ್ನು ಹೋಗಿ ಇದು ಕೊಡ್ತಾನೆ, ಕಬ್ಬಣ ಕೊಡ್ತಾನೆ, ಅವೆಲ್ಲ ನೋಡಿದಾಗ ಅದ್ರಲ್ಲಿ ಕಣ್ಣಲ್ಲಿ ಇಮಿಡಿಯೇಟ್ ನೀರು ಬಂದುಬಿಡುತ್ತೆ. ನಮ್ಮ ಅಕ್ಕ ಸತ್ತಾಗ ನನ್ನ ಕಣ್ಣಲ್ಲಿ ನೀರು ಬರಲಿಲ್ಲ. ಅದು ಏನೋ ಗೊತ್ತಿಲ್ಲ, ನಾನು ತುಂಬಾ ಕಷ್ಟ, ತುಂಬಾ ದೊಡ್ಡ ವಿಷಯ, ನಾಳೆ ಸಾಯ್ತೀನಿ ಅಂದರೆ ನನ್ನ ಕಣ್ಣಲ್ಲಿ ನೀರು ಬರಲ್ಲ. ಚಿಕ್ಕ ವಿಷಯಕ್ಕೆ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ. ಆವಾಗ ನಾನು ಹೋಗೋಕ್ಕಾಗಲಿಲ್ಲ. ಪ್ರೊಸೀಜರ್ ಇದೆ ಅಲ್ಲಿ, ಕೆಲವು ತುಂಬ ಪ್ರೊಸೀಜರ್ ಇದೆ. ಅದೆಲ್ಲ ಕೋರ್ಟ್ಗೆ ಹೋಗಿ ಕೋರ್ಟಿಂದ ಪರ್ಮಿಷನ್ ತೊಗೊಂಡು ಬರಬೇಕು. ಬಸ್ ನಮ್ಮದು 500 ಕಿಲೋಮೀಟ್ರ್ ಇಲ್ಲಿಂದ ರಾಯಚೂರು, ಅಲ್ಲಿಗೆ ನಮ್ಮ ಅಕ್ಕವ್ರನ್ನ ತೊಗೊಂಡು ಹೋಗ್ತಾರೆ ಅಂತ ಗೊತ್ತಾಗಿ, ಮತ್ತು ಅದು ನನಗೆ ಇದು ಮಾಡೋಕ್ಕಾಗಲಿಲ್ಲ. ಆವಾಗ ಯೋಚನೆ ಮಾಡಿದೆ ಸರ್. ಯೋಚನೆ ಮಾಡಿದಾಗ ಜಗತ್ತಲ್ಲಿ ಅವತ್ತೆಲ್ಲ ಆಸೆ ಆಕಾಂಕ್ಷೆಗಳು ಎಲ್ಲ ಬಿಟ್ಬಿಟ್ಟೆ ಸರ್. ನಾನು ಜೈಲಿಗೆ ಹೋಗೋಕ್ಕಿಂತ ಮುಂಚೆ ಜೈಲಿಂದ ಬಂದ ಮೇಲೆ ಇದು ಮಾಡಿದೆ ಸರ್, ಸಾಲ. ಆ ಪಿಕ್ಚರೆಲ್ಲ ರಿಲೀಸ್ ಮಾಡಿ ಸಾಲ ಮಾಡಿದೆ. ನನಗೆ ಜಸ್ಟ್ ಏನಂದು ಒಳ್ಳೇದಾಗುತ್ತೆ, ಪಿಕ್ಚರ್ ಮಾಡಿ ಆಲ್ರೆಡಿ ಇನ್ವೆಸ್ಟ್ ಮಾಡಿ ಹೋಗಿದ್ದೀವಿ ಜೈಲಿಗೆ, ಎಲ್ಲರಿಗೂ ಕೊಟ್ಬಿಟ್ಟು ಕ್ಲಿಯರ್ ಮಾಡೋಂದ್ರೆ ಅದು ಸಾಲ ಡಬಲ್ ಆಗಿಬಿಡ್ತು. ಆವಾಗ ನಾನು ಡಿಸೈಡ್ ಮಾಡಿದ್ದು ಒಂದೇ ಒಂದು, ಸಾಲ ತೀರಿಸ್ಬೋಣ, ಏನಾದರೂ ಮಾಡಿ ಸಾಲ. ಇವಾಗ ರಾಮ್ ರೈಮ್ ಅಂತ ಸಿನಿಮಾ ಮಾಡ್ತಾಯಿದ್ದೀನಿ ಸರ್. ಇವಾಗ ನೆಕ್ಸ್ಟ್ ಮಂತ್ ಒಂದು ಸಾಂಗ್ ರಿಲೀಸ್ ಮಾಡ್ತಾಯಿದ್ದೀನಿ. ತುಂಬ ಅದರಲ್ಲಿ ಅದ್ಭುತವಾದ ಸಾಂಗ್ಗಳಿದ್ದಾವೆ. ಅದಾದ ರಿಲೀಸ್ ಆದಮೇಲೆ ಜೂನಿಗೆ ಪಿಕ್ಚರ್ ರಿಲೀಸ್ ಮಾಡಿ ಸಾಲ ಕ್ಲಿಯರ್ ಮಾಡಿಬಿಟ್ಟು ನನ್ನ ಒಂದು ಗುರಿ ಇದೆ ಸರ್. ನನ್ನದಂದರೆ ಬೇರೆ ಯಾರು ಮಾಡಿರಬಾರ್ದು ಅಂತ ಒಂದು, ವಿ ಶುಡ್ ನೆವರ್ ವಾಕ್ ಆನ್ ಟ್ರೇಡ್ ಅಂಡ್ ಪಾತ್ ಅಂತಾರಲ್ಲ, ಬೇರೆಯವ್ರು ನಡೆದಿರೋ ದಾರಿಯಲ್ಲಿ ನಡಿದೆ, ನಾವು ಬೇರೆ ದಾರಿ ಆಯಸ್ಸು ಅನ್ನೋದು ಇದ್ದರೆ ಇನ್ನೊಂದು 2 ವರ್ಷ 3 ವರ್ಷ ಬದುಕಿದ್ರೆ ಖಂಡಿತವಾಗ್ಲೂ ಅದು ಮಾಡಿ ಸಾಯ್ಬೇಕು ಅನ್ನೋದಷ್ಟೇ ಆಸೆ ನಮಗೆ, ಬೇರೆ ಏನು ಇದಿಲ್ಲ ಸರ್.
ಋಷಿಯವರೇ, ಇದುವರೆಗೆ ನಿಮ್ಮ ಜೀವನ ಯಾನವನ್ನು ಸಾಕಷ್ಟು ವಿವರವಾಗಿ ಹೇಳ್ತಾ ಇದ್ದೀರಿ. ನಿಮ್ಮ ಜೀವನದ ಅನುಭವಗಳಿದೆಯಲ್ಲ, ನಿಮಗೆ ಸಿಕ್ಕಿರುವಂಥ ಅನುಭವಗಳು, ಬಾಲ್ಯ ಆದಮೇಲೆ ನೀವು ಬೆಂಗಳೂರಿಗೆ ಬಂದಿದ್ದು, ಇಲ್ಲಿ ನೀವು ಸ್ಲಮ್ನಲ್ಲಿ ಆ ಹುಡುಗರ ಜೊತೆ ಎಲ್ಲ ಒಂದಾಗಿ ಕಾಲ ಕಳೆದಿದ್ದು, ಅದಾದಮೇಲೆ ನಿಮಗೆ ಸಹವಾಸಗಳು ಸಿಕ್ಕಿದ್ದು, ಆಮೇಲೆ ನೀವು ಜೈಲು ನೋಡಬೇಕು ಅಂತ ಅನಿಸಿದ್ದು, ಹೋಗಿ ಬಂದಿದ್ದು, ಈ ಒಂದು ಕ್ಯಾನ್ವಾಸ್ ಇದೆಯಲ್ಲ, ಅಗಾಧವಾದ ಅನುಭವ ಇದೆಯಲ್ಲ, ಎಲ್ರಿಗೂ ಸಿಕ್ಕಲ್ಲ. ಖಂಡಿತ. ನನಗೆ ನಿಮ್ಮ ಕತೆ ಕೇಳ್ತಾ ಇದ್ದಾಗ ನಾನು ತುಂಬ ಪ್ರೀತಿಸುವಂಥ ಒಂದು ಕೃತಿ ಇದೆ, ಪ್ಯಾಪಿಲಾನ್ ಅಂತ. ಅದು ಒಬ್ಬ ಫ್ರೆಂಚ್ ಮನುಷ್ಯ, ಆತನ ಹೆಸರು ಹೆನ್ರಿ ಶಾರಿಯರ್ ಅಂತ. 1906ರಲ್ಲಿ ಅವನು ಹುಟ್ಟಿದ್ದು. ಬರೀ 25 ವರ್ಷ ಆಗಿರುತ್ತೆ ಅವನಿಗೆ. ಅವನನ್ನು ಜೈಲಿಗೆ ಹಾಕ್ಬಿಡ್ತಾರೆ, ಅವನು ಮಾಡದೇ ಇರೋ ತಪ್ಪಿಗೆ. ಅವನು ಮಾಡೇ ಇಲ್ಲ ಆ ಕೊಲೆನ, ಆ ಕೊಲೆ ನಡೆದಿರೋ ಜಾಗದಲ್ಲೇ ಅವನಿಲ್ಲ. ಆದರೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಎಲ್ಲರೂ ಅವತ್ತು ಅವನಿಗೆ ವಿರುದ್ಧ ಇರ್ತಾರೆ. ಅವನೊಬ್ಬ ಅಂಡರ್ವರ್ಲ್ಡ್ ವ್ಯಕ್ತಿ, ಯಾರಿಗೂ ಮರ್ಯಾದೆ ಕೊಡ್ತಾ ಇರಲ್ಲ, ಹಫ್ತಾ ಕೊಡ್ತಾ ಇರಲ್ಲ. ಅವನನ್ನು ಎಲ್ಲಾದರೂ ಮಾಡಿ ಸಿಕ್ಕಿಸ್ಬೇಕು ಅಂತಿರ್ತಾರೆ. ಅವತ್ತು ಒಂದು ಬಾರ್ನಲ್ಲಿ ಒಂದು ಕೊಲೆ ಆಗುತ್ತೆ, ಅಲ್ಲಿಂದ ಒಂದು 600 ಮೀಟರ್ ದೂರದಲ್ಲಿ ಇವನು ತಂಗಿರ್ತಾನೆ. ಅದೆರಡಕ್ಕೂ ಲಿಂಕ್ ಮಾಡಿ ಇವನಲ್ಲಿ ಇದ್ದ ಅಂತ ಹೇಳಿ ಒಬ್ಬನ ಹತ್ರ ಹೇಳಿಸಿ ಇವನ್ನ ಜೈಲಿಗೆ ಹಾಕ್ತಾರೆ. ಆ ಶತಮಾನದಲ್ಲಿ ನಡೆದಿದ್ದದು, ಕಳೆದ ಶತಮಾನದಲ್ಲಿ. ಜೈಲ್ ಅಂದರೆ ಆವಾಗ ಫ್ರಾನ್ಸಲ್ಲಿ 8 ವರ್ಷಕ್ಕಿಂತ ಜಾಸ್ತಿ ಜೈಲು ಶಿಕ್ಷೆ ಆದರೆ ನಿಮ್ಮನ್ನು ಅಲ್ಲಿ ದೇಶದ ಒಳಗಡೆ ಇಟ್ಕೊಳ್ಳೋಂಗಿಲ್ಲ. ಅವನ್ನ ಡೆವಿಲ್ಸ್ ಐಲ್ಯಾಂಡ್ ಅಂತ ಅಲ್ಲಿ ಕಳಿಸ್ತಾ ಇದ್ರು. ಅದು ನಮ್ಮ ಅಂಡಮಾನ್ ನಿಕೋಬಾರ್ಗಿಂತಲೂ ಕನಿಷ್ಠವಾದಂಥ ದುರ್ಗಮವಾದಂಥ ಜಾಗ. ಅಲ್ಲಿ ಹೋದವರು ವಾಪಸ್ ಬರೋ ಚಾನ್ಸೇ ಇಲ್ಲ. ಅಂಥ ಜಾಗಕ್ಕೆ ಹೋಗ್ತಾನೆ, ಜೀವಾವಧಿ ಶಿಕ್ಷೆ. 8 ಸಲ ಪ್ರಯತ್ನ ಮಾಡ್ತಾನೆ ತಪ್ಪಿಸ್ಕೊಂಡು ಬರೋದಕ್ಕೆ. ಪ್ರತಿ ಸಾರಿ ತಪ್ಪಿಸ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡಿ ಸೋತಾಗಲೂ ಶಿಕ್ಷೆಯ ಪ್ರಮಾಣ ಜಾಸ್ತಿ ಆಗುತ್ತೆ, ಸ್ವರೂಪ ಬದಲಾಗುತ್ತೆ, ಅವಧಿ ಜಾಸ್ತಿ ಆಗುತ್ತೆ. ಅಷ್ಟಾಗಿ ಕೂಡ ಅವನಲ್ಲಿ ಆ ಸ್ವಾತಂತ್ರ್ಯದ ತುಡಿತಾ ಇದೆಯಲ್ಲ, ಇಲ್ಲ ನಾನು ತಪ್ಪು ಮಾಡಿಲ್ಲ, ನಾನು ಇಲ್ಲಿಂದ ಆಚೆ ಹೋಗಬೇಕು, ನೀವು ಯಾರು ನನ್ನನ್ನು ಕಟ್ಟಾಕೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ 8 ಸಾರಿ ಪ್ರಯತ್ನ ಪಟ್ಟು ಕೊನೆಗೆ 8ನೇ ಸಾರಿ ಆಚೆ ಬರ್ತಾನೆ. ಬಂದು ಒಬ್ಬ ಸೆಲೆಬ್ರಿಟಿ ಆಗ್ತಾನೆ. ಅವನ ಜೀವನ ಚರಿತ್ರೆಯನ್ನು ಕಾದಂಬರಿ ರೂಪದಲ್ಲಿ ಬರೀತಾನೆ. ಅದು ಫ್ರೆಂಚ್ ಭಾಷೆಯಲ್ಲಿ ಬರುತ್ತೆ, ಯಶಸ್ವಿ ಆಗುತ್ತೆ. ಅದಾದಮೇಲೆ ಇಂಗ್ಲೀಷ್ ಭಾಷೆಗೆ ತರ್ಜುಮೆ ಆಗುತ್ತೆ. ಇವತ್ತು ಪ್ರಪಂಚದ 250 ಭಾಷೆಗಳಲ್ಲಿ, ಅದು ಆ 27 ಭಾಷೆಗಳಲ್ಲಿ 250ಕ್ಕೂ ಹೆಚ್ಚು ಆವೃತ್ತಿಗಳು ಪ್ರಕಟ ಆಗಿದೆ ಅಂತ ದಾಖಲೆ ಹೇಳುತ್ತೆ. ದಾಖಲೆಗಳು ಪ್ರತಿ ದಿವಸ ಇದು ಇನ್ನೂ ಜಾಸ್ತಿ ಆಗ್ತಾನೆ ಇರುತ್ತೆ. ನನಗೆ ನಿಮ್ಮ ಬದುಕಿನ ವಿವರಗಳನ್ನೆಲ್ಲ ನೋಡಿದಾಗ ಪ್ಯಾಪಿಲಾನ್ ನೆನಪಾಗ್ತಾನೆ. ಪ್ಯಾಪಿಲಾನ್ ಅನ್ನೋದು ಅವನಿಗೆ ಒಂದು ಇದರ ನೇಮು, ಬಿರುದು. ಪ್ಯಾಪಿಲಾನ್ ಅಂದ್ರೆ ಒಂದು ಚಿಟ್ಟೆ, ಫ್ರಾನ್ಸ್ ಅಲ್ಲಿ ಚಿಟ್ಟೆ ಅಂತ ಇರುತ್ತೆ. ಅದಕ್ಕೆ ಅವನ ಹೆಸರು ಹೆನ್ರಿ ಶಾರಿಯರ್. ಅದು ಕೊನೆಗೆ ಸಿನಿಮಾನೂ ಆಯಿತು. 1973ರಲ್ಲಿ ಸಿನಿಮಾ ಆಯಿತು. 2019 18 ಒಂದು ಸಾರಿ ಸಿನಿಮಾ ಆಯಿತು. ಅದ್ಭುತವಾಗಿ ಈಗ 50 ವರ್ಷ ಕಳೀತು ಅದಕ್ಕೆ. ಹೌದೌದು. ನೀವು ನಿಮ್ಮ ಜೀವನದ ಕಥೆಯನ್ನು ಯಾಕೆ ಬರಿಬಾರ್ದು? ಇದು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಇದೆ ಸರ್, ನಾನು ಹೇಳ್ತೀನಲ್ಲ, ನಂದು ಇನ್ನೂ ಒಂದು 2-3 ಕಥೆಗಳಿದ್ದಾವೆ. ರಾಮ್ ರಹೀಮ್ ಅಂತ ಇವಾಗ ಮಾಡಿದ್ದೀವಿ, ಅದು ಹಿಂದೂ ಮುಸ್ಲಿಂ ಭಾವೈಕ್ಯತೆ. ಅದಾದಮೇಲೆ 2 ಸ್ಟೋರಿ ಇದೆ. ಫೈನಲ್ ಆಗಿ ಇನ್ನೂ 2 ವರ್ಷದಲ್ಲಿ ನಮ್ಮ ಕತೆ ನಾನು ಮಾಡ್ತೀನಿ. ಇವಾಗ ನೋಡಿ ಸರ್, ನೀವು 100 ಕೋಟಿ ಮಾಡ್ಬೋದು ಅಂದ್ಕೊಳ್ಳಿ, ಇವರು 200 ಕೋಟಿ ಮಾಡಿರ್ತಾರೆ. ಅದರಲ್ಲೇನು ವಿಶೇಷತೆ ಇರಲ್ಲ. ಕೊನೆಗೆ ನೀವೇನು ಯು ಆರ್ ದ ರಿಚೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್ ಅಂತ ಇನ್ನೊಬ್ಬನು ಯಾರು ರಿಚೆಸ್ಟ್ ಆಗಿಬಿಡ್ತಾನೆ. ಅದೇ ಸರ್, ನಾನು ಹುಡುಕ್ತೆ ಯಾರು ಯಾವ ನಿರ್ದೇಶಕ ಯಾವ ನಿರ್ಮಾಪಕ ಮಾಡಿದಿರೋಂಥ ಕೆಲಸನ ನಾನು ಮಾಡಿ ಸಾಯಬೇಕು ಅಂತಂದಾಗ ನನಗೇನೋ ಒಂದು ಸಿಕ್ತು ಸರ್. ನನ್ನ ಒಂದು ಕ್ಯಾರೆಕ್ಟರ್ಗೆ, ನನ್ನ ಒಂದು ಇದಕ್ಕೆ, ಕತೆ ಅಂತ ಅಲ್ಲ, ಸಿನಿಮಾ ಅಂತ ಅಲ್ಲ. ಸಿನಿಮಾ ನಾನು ಒಂದು ಸೂಪರ್ ಹಿಟ್ ಮಾಡಿದ್ರೆ ಇನ್ನೊಬ್ಬರು ಅದ್ಭುತ ಮಾಡ್ತಾರೆ, ಅದಕ್ಕಲ್ಲ. ಅದು ಬಿಟ್ಟು ಬೇರೆ ಯಾರು ಮಾಡಬಾರ್ದು. ಅಕಸ್ಮಾತ್ ಬೇರೆ ಯಾರಾದರೂ ಮಾಡಿದ್ರು ಕೂಡ ಅದು ನಾನು ಏನು ಕೆಲಸ ಮಾಡಿದ್ದೀನಿ ಬೇರೆ ಮಾಡಿದ್ರು ಕೂಡ ಅದರಿಂದ 4 ಜನಕ್ಕೆ ಒಳ್ಳೇದಾಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಫೈನಲ್ ಆಗಿ ನಾನು ಇದು ಮಾಡ್ತೀನಿ. ಪ್ಲಸ್ ಆ್ಯಕ್ಚುಲಿ ನಂದು ಸಿನಿಮಾ ಬೋರ್ ಆಗುತ್ತೆ, ಸಿನಿಮಾ ನನ್ನ ಕತೆ ಎಲ್ಲ. ಆದರೆ ಒಂದು ಸಿನಿಮ್ಯಾಟಿಕ್ ಆಗಿ ನಾನೊಂದು ಚೇಂಜ್ ಮಾಡಿದ್ದೀನಿ. ಇವಾಗ ರಾಮ್ ರಹೀಮ್ ಕೂಡ ಅದು ರಿಯಲ್ ಸ್ಟೋರಿನೇ. ನಾನು ಸುಮಾರು 2008ಕ್ಕಿಂತ ಬಿಫೋರು ತುಮಕೂರಲ್ಲಿ ನಡೆದಿರೋಂಥ ಘಟನೆ ಸರ್. ಅದು ಒಂದು ಹುಡುಗ, 2 ಹುಡುಗಿರ ಮಧ್ಯೆ ನಡೆದಿರೋಂಥ ಘಟನೆನ ಅದನ್ನ 2 ಹುಡುಗರು ಕನ್ವರ್ಟ್ ಮಾಡಿ ಸಿನಿಮ್ಯಾಟಿಕ್ ಆಗಿ ಮಾಡಿದ್ದೀನಿ. ಅದನ್ನ ರಮ್ಮೆನ ಹಾಕೊಂಡು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಚಾಂದ್ ಪಾಷಾ ಅಂತ ನಿರ್ಮಾಪಕರು ಎಲ್ಲ ರೆಡಿ ಆಗಿತ್ತು. ಪಾಪ ಅವ್ರು ನಷ್ಟ ಆಗ್ಬಿಟ್ಟು ಫುಲ್ ಲಾಸ್ ಆಯಿತು ಅವ್ರು ಡಿಸ್ಟ್ರಿಬ್ಯೂಷನಲ್ಲಿ, ಮಾಡೋಕ್ಕಾಗಲಿಲ್ಲ. ಅದು ಈ ಕತೆ ಇವಾಗ
ಮಾಡಿದ್ದೀವಿ. ಖಂಡಿತವಾಗ್ಲೂ ಇದು ನಿಮ್ಮದು ನಾನು ಅಂದ್ಕೊಂಡಿದ್ದೀನಿ ಸರ್. ಖಂಡಿತವಾಗ್ಲೂ ನನ್ನ ಕತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಕತೆ ಅಷ್ಟೊಂದು ಗ್ರೇಟ್ ಅಲ್ಲ ಸರ್, ಒಂದು ಅನುಭವ, ನನ್ನದ್ರ ಜೀವನದಲ್ಲಿ ನಡೆದಿರೋ ಅನುಭವನ ಇದು. ಹಾಗಲ್ಲ, ಈಗ ಒಂದು ಕಾಲದಲ್ಲಿ ಸೆಲೆಬ್ರಿಟಿಗಳು ಮಾತ್ರನೇ ತಮ್ಮ ಜೀವನ ಚರಿತ್ರೆ ಬರೀತಾರೆ ಅನ್ನುವಂಥ ಒಂದು ಕಾಲ ಇತ್ತು, ಅದು ಹೋಯ್ತು. ಈಗ ಒಬ್ಬ ಟ್ರಾನ್ಸ್ಜೆಂಡರ್ ಅಂದ್ರೆ ತೃತೀಯ ಲಿಂಗಿ ಅವರು ಕೂಡ ಅವರ ಅನುಭವವನ್ನು ಬರದೇ ತಾನೇ ನಮಗೆ ಗೊತ್ತಾಗೋದು. ಪ್ರಪಂಚದಲ್ಲಿ ಇಂಥದ್ದು ಒಂದು ಇದೆ, ಇದು ಹೇಗಾಗತ್ತೆ ಅನ್ನೋದು ಗೊತ್ತಾಗಬೇಕಾದ್ರೆ ಅವ್ರು ಬರೆದ್ರೇನೆ ಗೊತ್ತಾಗೋದು. ಹಾಗೆ ಒಬ್ಬ ಕಳ್ಳ ಆದರೂ ಕೂಡ ಅವನ ಜೀವನ ಚರಿತ್ರೆ ಬರೆದ್ರೇನೆ ಅಲ್ಲಿ ಏನು ನಡೆದಿದೆ ಅನ್ನೋದು ಗೊತ್ತಾಗೋದು. ನೀವು ಇದು ಟವರ್ ಬಶ್ಯ ಅಂತ ಓದಿದ್ರೆ ಗೊತ್ತಿಲ್ಲ. ಟವರ್ ಬಶ್ಯ ಅನ್ನೋರು ಅವನು ಎಲ್ಲ ಕಡೆ ಎಲ್ಲ ಯೂಟ್ಯೂಬ್ ಎಲ್ಲ ಕಡೆ ಬಂದಿದೆ. ಅವನು ಕಳ್ಳ, ಬೇಸಿಕಲಿ ಕಳ್ಳ. ಅವ್ನು ಹೇಳ್ಕೊಳ್ತಾನೆ ನಾನು ಕಳ್ಳ. ಅವ್ನು ಕಳ್ಳತನ ಮಾಡ್ತಾ ಇದ್ದಿದ್ದೆ ಜಡ್ಜಿಗಳ ಮನೆ, ಲಾಯರ್ಗಳ ಮನೆ. ಯಾಕಂದ್ರೆ ಅವ್ರು ಏನೋ ಗೊತ್ತಿಲ್ಲ, ಅವನು ಅದು ಆ ಮನೆಗಳನ್ನೇ ಹುಡ್ಕೊಂಡು ಮಾಡ್ತಾ ಇದ್ದ. ಹುಡ್ಕೊಂಡು ಮಾಡಿ ಅವನೇ ವಾದ ಮಾಡ್ದ, ಅವನೇ ಇದು ಮಾಡ್ದ. ಅವನ ಸ್ಟೋರಿ ಕೇಳ್ಬೇಕು, ತುಂಬ ರೋಚಕವಾಗಿದೆ ಆ ಥರ ಸರ್. ಆಮೇಲೆ ನನ್ನ ಸ್ಟೋರಿ ಏನು ಅಷ್ಟು ಅದ್ಭುತ ಅಲ್ಲ ಸರ್, ಅದ್ಭುತ ಮಾಡಬೇಕು. ಒಂದು ಸಿನಿಮಾ ಅದ್ಭುತ ಅಂತಂದರೆ ಸಿನಿಮಾ ಅದ್ಭುತವಾಗಿ ಯಾರು ಬೇಕಾದರೂ ಮಾಡ್ಬೋದು. ಅದ್ರ ಬಿಟ್ಟು ಒಂದು ಯಾವ ಇದರಲ್ಲಿ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಈಗ ಪ್ರಗತಿಯಲ್ಲಿರುವಂಥ ರಾಮ್ ರಹೀಮ್ ಸಿನಿಮಾ ಆಗಿರ್ಬೋದು, ಅಥವಾ ನೀವು ಮುಂದೆ ಇನ್ನೊಂದು 2-3 ವರ್ಷ ನನಗೆ ಆಯಸ್ಸು ಕೊಟ್ಟಿದ್ರೆ ಏನೋ ಒಂದು ಮಾಡಬೇಕು ಮಹತ್ಕಾರಿ ಅಂತ ಅಂದ್ಕೊಂಡಿದ್ದೀರಲ್ಲ, ನಿಮಗೆ ಇನ್ನೂ ಸಾಕಷ್ಟು ಆಯಸ್ಸನ್ನು ದೇವರು ಕೊಡಲಿ. ನಿಮ್ಮ ಎಲ್ಲ ಯೋಜನೆಗಳು ಸಕ್ಸಸ್ ಆಗಲಿ ಅಂತ ಹೇಳಿ ನಮ್ಮ ವಾಹಿನಿಗೆ ಬಂದು ಮುಕ್ತವಾಗಿ ಮಾತಾಡಿದ್ದೀರಿ. ನಾವು ವಿವಾದಗಳನ್ನು ಯಾವುದನ್ನು ಹುಟ್ಟು ಹಾಕಬಾರ್ದು. ಯಾರ ಮೇಲೋ ನಾವೇನೋ ಗೂಬೆ ಕೂರಿಸೋದು ಅದು ಬೇಡ. ಆದರೆ ನಮ್ಮ ಜೀವನದಲ್ಲಿ ಏನು ನಡೆದಿದೆ ಅನ್ನೋದು ನಾವು ಮುಕ್ತವಾಗಿ ಹೇಳ್ಕೋಬೇಕು. ಯಾವುದೇ ಬಿಲ್ಡಪ್ ಇಲ್ಲದೆ ನಾವು ಏನು ನಡೆದಿದೆಯೋ ಅದನ್ನ ಹೇಳ್ಕೋಬೇಕು. ಆ ಒಂದು ಪ್ರಾಮಾಣಿಕತೆ ನಿಮ್ಮಲ್ಲಿ ನಾವು ನೋಡಿದ್ದೀವಿ. ನೀವು ನಮ್ಮ ವಾಹಿನಿಯ ಒಬ್ಬ ವೀಕ್ಷಕರು, ಅಭಿಮಾನಿಗಳು, ಜೊತೆಗೆ ಸಿನಿಮಾ ರಂಗದಲ್ಲಿ ಸಾಕಷ್ಟು ಸಾಧನೆ ಮಾಡಿರೋರು. ಇನ್ನು ಮುಂದೆ ಕೂಡ ನಿಮಗೆ ಆ ಸಾಧನೆ ಕೈಗೂಡಲಿ ಅಂತ ಹೇಳಿ ನಾನು ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ತುಂಬ ಧನ್ಯವಾದಗಳು. ನಮಗೂ ಖುಷಿ ಆಯಿತು. ನಾವು ತುಂಬ ನಿಮ್ಮ ಪ್ರೋಗ್ರಾಮ್ಗಳೆಲ್ಲ ನೋಡಿದ್ದೀವಿ. ನೀವು ನಿರೂಪಣೆ ಮಾಡಿ ಶೈಲಿ ತುಂಬ ಏನಂತಾರೆ, ಅದು ತುಂಬ ಡೀಸೆಂಟ್ ಅಂತಾರಲ್ಲ ಸರ್, ಅದು ನನಗೆ ತುಂಬ ಇಷ್ಟ. ಹೆಂಗಪ್ಪ ಬರೋದು, ನಮಗೂ ನಿಮಗೂ ನೀವು ಅನ್ನ ಸಾಂಬಾರು, ನಾವು ಚಿಕನ್ ಬಿರಿಯಾನಿ, ಅದು ಹೆಂಗಪ್ಪ ಸೂಟ್ ಆಗುತ್ತೆ ಅಂದ್ಕೊಂಡಿದ್ದೆ. ಇಲ್ಲ, ಚೆನ್ನಾಗಿ ಹೇಳಿದ್ರೆ ಸರ್. ಇದು ಇವತ್ತಿಗೆ ಇಷ್ಟು ಮಾತುಕತೆಗೆ ಮುಗಿಸಿರೋಣ, ಆದರೆ ಇದೇ ಮುಕ್ತಾಯ ಅಂತ ಅಲ್ಲ. ನೀವು ಇನ್ನೂ ಬೇರೆ ಬೇರೆ ಸಾಧನೆಗಳನ್ನು ಮಾಡಿದಾಗ, ಬೇರೆ ಬೇರೆ ಅನುಭವಗಳು ನಿಮ್ಗೆ ಆದಾಗ, ಮತ್ತೆ ಸಮಯ ಸಿಕ್ಕಿದಾಗ ನಾವು ನೀವು ಖಂಡಿತವಾಗಿಯೂ ಸೇರೋಣ. ಖಂಡಿತ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್.